ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೆಣ್ಣಂದ್ರೆ ಒಂದು ಶಬ್ದ ಅಲ್ಲ, ಹೆಣ್ಣಂದ್ರೆ ಬರೀ ಆಕೃತಿಯಲ್ಲ, ಹೆಣ್ಣಂದ್ರೆ ಅದು ಕಲ್ಪನೆಯಲ್ಲ. ಹೆಣ್ಣು ಅಂದ್ರೆ ಜಗದ ಶಕ್ತಿ ಅನ್ನೋದು ಸುಳ್ಳಲ್ಲ. ಆದರೆ ಹೆಣ್ಣಿನಲ್ಲಿ ಎಂಥ ಅದ್ಭುತ ಶಕ್ತಿ ಇದ್ರೂ ಆಕೆ ಕೆಲವೊಮ್ಮೆ ಅಸಹಾಯಕಳಾಗ್ಬಿಡ್ತಾಳೆ. ಋತುಮತಿಯಾದಾಗಿನಿಂದ ಋತುಬಂಧದವರೆಗೆ ಹೆಣ್ಣು ಅನೇಕ ಹಂತಗಳನ್ನು ದಾಟಬೇಕಾಗತ್ತೆ. ಈ ಹಂತಗಳಲ್ಲಿ ಅನೇಕ ವೈಯಕ್ತಿಕ ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸಬೇಕಾಗತ್ತೆ. ಅಂಥ ಸಮಸ್ಯೆಗಳ ಪೈಕಿ ಬಹಳಷ್ಟು ಮಹಿಳೆಯರು ಯಾರಲ್ಲೂ ಹೇಳಿಕೊಳ್ಳಲಾರದೆ ತೊಂದರೆ ಪಡುವಂಥ ಸಮಸ್ಯೆ ಅಂದರೆ ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆ. ಇದು 100% ಮಹಿಳೆಯರಲ್ಲಿ 40% ಮಹಿಳೆಯರು ಈ ಸಮಸ್ಯೆಯನ್ನು ಅನುಭವಿಸ್ತಾರೆ. ಆದರೆ ಮುಜುಗರದ ಭಾವನೆಯಿಂದ ಅನೇಕರು ಈ ಸಮಸ್ಯೆಯನ್ನು ಹೇಳಿಕೊಳ್ಳಲಾರದೆ ಸಮಸ್ಯೆಯೊಂದಿಗೆ ಬದುಕನ್ನು ನಡೆಸ್ತಾರೆ. ಇನ್ನು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆ, ಇದು ಕೂಡ ಅತ್ಯಂತ ಸಾಮಾನ್ಯವಾದಂಥ ಸಮಸ್ಯೆ. ಹೊಟ್ಟೆ ನೋವು, ಪದೇ ಪದೇ ಜ್ವರ, ವಾಂತಿ, ಆಗಾಗ ಮೂತ್ರಕ್ಕೆ ಹೋಗುವಂಥ ಅನಿಸಿಕೆ, ಹೀಗೆ ಇನ್ನಿತರ ಸಮಸ್ಯೆಗಳನ್ನು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಮಹಿಳೆಯರು ಎದುರಿಸ್ತಾರೆ. ಹಾಗಾದರೆ ಬನ್ನಿ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆ ಯಾಕಾಗುತ್ತೆ ಮತ್ತು ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆಗೆ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಖ್ಯಾತ ಸ್ತ್ರೀರೋಗ ತಜ್ಞರು ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರೊಂದಿಗೆ. ಡಾಕ್ಟರ್ ಸರಸ್ವತಿ ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆಯನ್ನು ತಗೊಂಡ್ರೆ ಇದು ತುಂಬ ಕಾಮನ್ ಆದಂಥ ಪ್ರಾಬ್ಲಮ್ ಹೇಗೆ ಡಾಕ್ಟರ್? ಹೌದು, ತುಂಬ ಕಾಮನ್ ಪ್ರಾಬ್ಲಮ್. ಯಾಕೆಂದರೆ ಮಹಿಳೆಯರಲ್ಲಿ ಯುರೆತ್ರಾ ಅನ್ನೋದು ಯೂರಿನರಿ ಬ್ಲ್ಯಾಡರಿಂದ ಮೂತ್ರಕೋಶದಿಂದ ಮೂತ್ರ ಹೊರಗಡೆ ಬರುತ್ತಲ್ಲ, ಆ ಟ್ಯೂಬ್ ಚಿಕ್ಕದಾಗಿರುತ್ತೆ, 4 ಸೆಂಟಿಮೀಟರ್ಸ್ ಅಷ್ಟೇ ಇರುತ್ತೆ. ಆದರೆ ಮೇಲ್ಸಲ್ಲಿ, ಗಂಡಸರಲ್ಲಿ ಅದು 20 ಸೆಂಟಿಮೀಟರ್ಸ್ ಇರುತ್ತೆ. ಅದಕ್ಕೆ ಮಹಿಳೆಯರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬ ಕಾಮನ್ನು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಹೆಚ್ಚು ಇವಾಗ ಸಾರ್ವಜನಿಕ ಶೌಚಾಲಯಗಳನ್ನ ಬಳಸೋದ್ರಿಂದ, ಹಾಗೇನೆ ಕ್ಲೆನ್ಲಿನೆಸ್ ಇಲ್ಲದೆ ಇರೋದ್ರಿಂದ ಕೂಡ ಏನಂದ್ರೆ ಈ ತರ ಇನ್ಫೆಕ್ಷನ್ ಸಹಜ ಅಂತ ಹೇಳಲಾಗುತ್ತೆ. ಇದು ಹೇಗೆ ಡಾಕ್ಟರ್? ಯಾಕೆಂದ್ರೆ ಈ ಕಾಮನ್ ಟಾಯ್ಲೆಟ್ಸ್, ಸ್ಪೆಷಲಿ ವೆಸ್ಟರ್ನ್ ಟಾಯ್ಲೆಟ್, ತುಂಬಾ ಇನ್ಫೆಕ್ಷನ್ಸ್ಗೆ ಗುರಿ ಮಾಡುತ್ತೆ. ಯಾಕೆಂದ್ರೆ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ, ಇಟ್ ಕ್ಯಾನ್ ಜಂಪ್. ಅದರಿಂದ ಇಂಡಿಯನ್ ಟಾಯ್ಲೆಟ್ಸೇ ಉತ್ತಮ. ಮತ್ತು ಈಗ ತುಂಬ ಜನ ಮಹಿಳೆಯರು ವರ್ಕ್ ಮಾಡೋದ್ರಿಂದ ಹೊರಗಡೆ ಇರ್ತಾರೆ, ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ಅವರು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅವರೇ ಒರೆಸ್ಕೊಂಡು ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕೂಡಬೇಕು. ಅಥವಾ ಇಂಡಿಯನ್ ಟಾಯ್ಲೆಟ್ಸ್ ಇದ್ದರೆ ಇಂಡಿಯನ್ ಟಾಯ್ಲೆಟ್ಸನ್ನು ಪ್ರಿಫರ್ ಮಾಡಬೇಕು. ಆವಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಹೊರಗಡೆ ಇರ್ತಾರೆ ಅಂತ ನೀರೇ ಜಾಸ್ತಿ ಕುಡಿಯಲ್ಲ, ಅದು ಒಂದು ಪ್ರಾಬ್ಲಮ್. ಓಕೆ ಡಾಕ್ಟರ್, ಹೆಚ್ಚು ನೀರು ಕುಡಿಲಿಲ್ಲ ಅಂದ್ರೂ ಕೂಡ ಈ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು ಕಾರಣ ಯಾಕೆ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗಿ, ಸ್ಟ್ರೆಸ್ ಇಂದ ಸಾಮಾನ್ಯವಾಗಿ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬಿಟ್ಟು ಇನ್ಫೆಕ್ಷನ್ಸ್ ಬರುತ್ತೆ. ಅದರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ ಕ್ಲೆನ್ಲಿನೆಸ್ ಇಂದ ಕೂಡ ಏನಂತಂದ್ರೆ ಈ ಒಂದು ಇನ್ಫೆಕ್ಷನ್ ಆಗ್ಬೋದಾ ಹೇಗೆ ಅಂತ ಡಾಕ್ಟರ್? ಕ್ಲೆನ್ಲಿನೆಸ್ ಇಂದ ಖಂಡಿತವಾಗಿ ಆಗ್ಬೋದು. ಯಾಕೆಂದ್ರೆ ಕೆಲವರು ಟಾಯ್ಲೆಟ್ ಯೂಸ್ ಮಾಡಿ ವಾಶ್ ಮಾಡಲ್ಲ, ಮತ್ತೆ ಈ ಮೋಷನ್ ಮಾಡಿ ಸರಿಯಾಗಿ ತೊಳೆದಿರಲ್ಲ, ಮತ್ತೆ ಮೋಷನ್ ಮಾಡೋ ಜಾಗ, ಯೂರಿನ್ ಬರೋ ಜಾಗ ಬರೀ ಒಂದು ಫ್ಯೂ ಸೆಂಟಿಮೀಟರ್ಸ್ ದೂರದಲ್ಲಿರೋದ್ರಿಂದ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮತ್ತು ಕೆಲವರು ವೈಪ್ ಮಾಡ್ಕೊಳ್ಳೋದನ್ನು ಇಂಪಾರ್ಟೆಂಟು, ಅದನ್ನು ಮುಂದೆಯಿಂದ ಹಿಂದಕ್ಕೆ ವೈಪ್ ಮಾಡ್ಕೋಬೇಕು. ಓಕೆ, ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿದ್ರೂ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಲದಲ್ಲಿ ಅಂದರೆ ಮೋಷನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಯುರೆತ್ರಾಗ ಹತ್ರ ಬಂದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣ ಆಗುತ್ತೆ. ಓಕೆ ಡಾಕ್ಟರ್, ಒಟ್ಟು ಏನಂತಂದರೆ ಹೆಣ್ಮಕ್ಳು ತುಂಬ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀರಾ. ಇನ್ನು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅನ್ನುವಂಥ ಸಮಸ್ಯೆ ತುಂಬ ಕಾಮನ್ ಆದಂಥದ್ದು ಅಂತ ನೀವು ಹೇಳಿದ್ರಿ. ಸುಮಾರು ಎಷ್ಟು ಜನರಲ್ಲಿ ಇದು 100ರಲ್ಲಿ ನೋಡಿದಾಗ ಎಷ್ಟು ಜನರಲ್ಲಿ ಕಾಮನ್ ಆಗಿರುತ್ತೆ? ಒಂದು 10ರಿಂದ 20% ಮಹಿಳೆಯರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುತ್ತೆ. ಅದರಲ್ಲಿ ಕಾಮನ್ ಆಗಿ ಯಾರಿಗೆ ಬರುತ್ತೆ ಅಂದರೆ ರೀಸೆಂಟ್ ಆಗಿ ಮದುವೆ ಆಗಿರ್ತಾರಲ್ವಾ, ಅಂಥವರಿಗೆ ಯೂರಿನರಿ ಇನ್ಫೆಕ್ಷನ್ ಕಾಮನ್. ಯಾಕೆಂದರೆ ಸೆಕ್ಚುಯಲ್ ಆ್ಯಕ್ಟಿವಿಟಿ ಅವರಿಗೆ ಹೊಸದಾದ್ರಿಂದ ಅವರಿಗೆ ಕಾಮನ್ ಆಗಿ ಬರುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬ ಕಾಮನ್ ಆಗುತ್ತೆ. ಮತ್ತು ಡಯಾಬಿಟೀಸ್ ಇದ್ದರೆ, ಈ ಅನಿಮಿಯಾ ಇದ್ದರೆ, ರಕ್ತ ಕಡಿಮೆ ಇರೋರಿಗೆ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋರಿಗೆ ಈ ಇನ್ಫೆಕ್ಷನ್ಸ್ ಬೇಗ ಬರುತ್ತೆ. ಮತ್ತು ಕ್ರಾನಿಕ್ ಡಿಸೀಸಸ್, ಈಗ TB ಅಥವಾ ಏಡ್ಸು ಅಂತ ಕಾಯಿಲೆಗಳಿರೋರಿಗೆ ಬೇಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ. ಓಕೆ ಡಾಕ್ಟರ್, ಮತ್ತೆ ಹೊಸದಾಗಿ ಮದುವೆ ಆದವರು ಯಾವ ಥರ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳಿ? ಅವರು ಯಾವ ಥರ ತಗೋಬೇಕು ಅಂದರೆ ನೀರು ಜಾಸ್ತಿ ಕುಡಿಬೇಕು, ಮತ್ತು ಸಂಭೋಗ ಆದ ನಂತರ ಅವರು ವಾಶ್ ಮಾಡ್ಕೊಂಡ್ಬಿಟ್ರೆ ಉತ್ತಮ. ಆಮೇಲೆ ಸ್ವಲ್ಪ ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ
ಒಳ್ಳೆ ಆಹಾರ, ವ್ಯಾಯಾಮ ಅದು ಮಾಡೋದ್ರಿಂದನೂ ಇನ್ಫೆಕ್ಷನ್ಸನ್ನು ತಡಿಬೋದು. ಓಕೆ ಡಾಕ್ಟರ್, ಸಹಜವಾಗಿ ಏನೇನು ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ? ನಾರ್ಮಲ್ ಆಗಿ 2 to 3 ಅವರ್ಸ್ಗೆ 4 ಅವರ್ಸ್ಗೆ ಒಂದ್ಸರಿ ಯೂರಿನ್ ನಾವು ಪಾಸ್ ಮಾಡ್ತೀವಿ. ಇನ್ಫೆಕ್ಷನ್ ಆಗಿರೋರ್ಗೆ ಏನಾಗುತ್ತೆ, ಪದೇ ಪದೇ ಯೂರಿನ್ ಮಾಡಬೇಕು. ಎವ್ರಿ 15 ಮಿನಿಟ್ಸ್ 15-20 ನಿಮಿಷಕ್ಕೆ ಒಂದೊಂದ್ಸರಿ, ಒಬ್ಬೊಬ್ರಿಗೆ 5-5 ನಿಮಿಷಕ್ಕೆ ಒಂದೊಂದ್ಸರಿ ಟಾಯ್ಲೆಟಲ್ಲೇ ಇರಬೇಕಾಗತ್ತೆ. ಅದೊಂದು. ಆಮೇಲೆ ಯೂರಿನ್ ಆಗುವಾಗ ತುಂಬ ನೋವಾಗುತ್ತೆ, ಉರಿ ಆಗುತ್ತೆ. ಮತ್ತೆ ಸರಿಯಾಗಿ ಸಲೀಸಾಗಿ ಯೂರಿನ್ ಬರಲ್ಲ, ಡ್ರಾಪ್ ಆಗಿ ಬರೋದು. ಮತ್ತೆ ವಿಪರೀತ ಕೆಳಭಾಗದ ಹೊಟ್ಟೆ ನೋವು ಆಗ್ಬೋದು. ಮತ್ತೆ ಜ್ವರ, ಸಿವಿಯರ್ ಇನ್ಫೆಕ್ಷನ್ ಇದ್ರೆ ಜ್ವರ ಕಾಣಿಸ್ಕೋಬೋದು. ಆಮೇಲೆ ಇನ್ಫೆಕ್ಷನ್ ಟೈಮಲ್ಲಿ ವಾಂತಿ ಆಗ್ಬೋದು. ಇದೆಲ್ಲ ಬ್ಯಾಕೇಕ್ ಬರ್ಬೋದು. ಇದೆಲ್ಲ ಸಿಂಪ್ಟಮ್ಸ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಾದರೆ ಈ ಸಮಸ್ಯೆಗಳಾದಾಗ ಸಹಜವಾಗಿ ಏನಂದರೆ ಹೆಣ್ಮಕ್ಳು ತೋರಿಸ್ಕೊಳ್ತಾರೆ ಅಂತ, ಅಂದರೆ ಅವೇರ್ನೆಸ್ ಬರುತ್ತೆ ಇದ್ರ ಬಗ್ಗೆ ಅಂತ ಹೇಳ್ತೀರಾ ಡಾಕ್ಟರ್ ನೀವು? ಈ ಇನ್ಫೆಕ್ಷನ್ ಇದ್ದಾಗ ತೋರಿಸ್ಕೊಳ್ತಾರೆ, ಯಾಕೆಂದರೆ ತುಂಬ ಅವ್ರಿಗೆ ತಡೆಯೋಕ್ಕೆ ಆಗದೆ ಇರೋವಂಥ ನೋವಿರುವಾಗ ಬಂದೇ ಬರ್ತಾರೆ ಡಾಕ್ಟರ್ ಹತ್ರ. ಇನ್ನೊಬ್ರಿಗೆ ಸಿವಿಯರ್ ಇನ್ಫೆಕ್ಷನ್ ಇರೋರಿಗೆ ಯೂರಿನಲ್ಲಿ ರಕ್ತನೂ ಕಾಣಿಸ್ಕೋಬೋದು. ಆಮೇಲೆ ಕೆಲವ್ರಿಗೆ ಸ್ಟೋನ್ಸ್ ಇದ್ದರೆ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ. ಅಂಥವ್ರಿಗೂ ಯೂರಿನ್ ಮಾಡಿದ ಲಾಸ್ಟ್ ಭಾಗ ಯೂರಿನ್ ಡ್ರಾಪ್ ಬರೋವಾಗ ತುಂಬ ವಿಪರೀತವಾದಂಥ ನೋವು, ಮತ್ತು ಬೆನ್ನಿಂದ ಮುಂದೆ ನೋವು ಬರೋದು, ಮತ್ತು ಲಾಸ್ಟ್ ಫ್ಯೂ ಡ್ರಾಪ್ಸಲ್ಲಿ ರಕ್ತ ಕಾಣಿಸ್ಕೊಳ್ಳೋದು, ಇದೆಲ್ಲ ಇದ್ದರೆ ಯೂರಿನರಿ ಬ್ಲಾಡರ್ ಸ್ಟೋನ್ಸು ಇನ್ಫೆಕ್ಷನ್ ಎರಡೂ ಇರ್ಬೋದು ಅಂತ ನಾವು ಅಂದ್ಕೊಂಡು ಅವ್ರಿಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಸಹಜವಾಗಿ ಏನಂತಂದರೆ ಸಾಮಾನ್ಯವಾದಂಥ ಕಾರಣಗಳು ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೂಡ ಏನಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ತೀರಾ ಡಾಕ್ಟರ್. ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ಸಹಜವಾಗಿ ಇವಾಗ ಕ್ಲೀನ್ಲಿನೆಸ್ ಇಲ್ಲದೆ ಇರೋದ್ರಿಂದ ಅಥವಾ ಇವಾಗ ಸಾರ್ವಜನಿಕ ಶೌಚಾಲಯಗಳನ್ನ ಯೂಸ್ ಮಾಡೋದ್ರಿಂದ ಈ ಥರ ಸಿಂಪಲ್ ಆಗಿರುತ್ತೆ, ಅಂದರೆ ಸರಳವಾಗಿ ಆಗಿರುತ್ತಲ್ವಾ ಅಂತ, ಅದಕ್ಕೆ ಯಾವ ಥರ ಚಿಕಿತ್ಸೆ ಕೊಡ್ತೀವಿ? ನಾವು ಮೊದಲು ಅವ್ರು ಬಂದ ತಕ್ಷಣ ನಾವು ಯೂರಿನರಿ ಎಕ್ಸಾಮಿನೇಷನ್ ಮಾಡ್ತೀವಿ, ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ಪಸ್ ಸೆಲ್ಸ್ ಎಷ್ಟಿದೆ ಅಂತ. ನಾರ್ಮಲ್ ಆಗಿ ಪ್ರೋಟೀನ್ ಇರಲ್ಲ, ಆಲ್ಬುಮಿನ್ ಅಂದರೆ ಪ್ರೋಟೀನ್ ಇದ್ದರೆ ಇದು ಇನ್ಫೆಕ್ಷನಿಂದ ಇರ್ಬೋದು ಅಂತ. ಮತ್ತು ಪಸ್ಸೆಲ್ಸು 2-5 ಪಸ್ಸೆಲ್ಸ್ ಇರ್ಬೋದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ. ನಾವು 5ಕ್ಕಿಂತ ಒಂದು ಸರಿ ನೋಡಿದಾಗ ಒಂದು ಫೀಲ್ಡಲ್ಲಿ 5ಕ್ಕಿಂತ ಜಾಸ್ತಿ ಪಸ್ಸೆಲ್ಸ್ ಇದ್ದರೆ ಇನ್ಫೆಕ್ಷನ್ ಇದೆ ಅಂತ. ತುಂಬ ಜಾಸ್ತಿ ಇನ್ಫೆಕ್ಷನ್ ಇದ್ದಾಗ ಕ್ಲಂಪ್ಸು ಆಫ್ ಪಸ್ಸೆಲ್ಸ್ ಕಾಣುತ್ತೆ. ಮತ್ತು ಈ ಥರ ಇನ್ಫೆಕ್ಷನ್ ಇರೋರಿಗೆ ನಾವು ಕಲ್ಚರ್ ಕಳಿಸ್ತೀವಿ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂತ. ಕಲ್ಚರಲ್ಲಿ ಏನು ಗೊತ್ತಾಗುತ್ತೆ, ಯಾವ ಇನ್ಫೆಕ್ಷನ್ ಆಗಿದೆ, ಏನು ಆ್ಯಂಟಿಬಯೋಟಿಕ್ ಕೊಟ್ಟರೆ ವಾಸಿ ಆಗುತ್ತೆ, ಎಷ್ಟಿದೆ ಇನ್ಫೆಕ್ಷನ್ನು ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನಾವು ಅದರ ಪ್ರಕಾರ ಆ್ಯಂಟಿಬಯೋಟಿಕ್ ಕೊಡೋದು ಒಂದು ಟ್ರೀಟ್ಮೆಂಟು. ಮತ್ತು ಯಾಕೆ ಇವರಿಗೆ ಇನ್ಫೆಕ್ಷನ್ ಬಂದಿದೆ ಅಂತ ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಪೇಷಂಟ್ ಹತ್ರ ಮಾತಾಡಿ, ಸ್ಟ್ರೆಸ್ ಜಾಸ್ತಿ ಇದೆಯಾ, ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರಾ, ಅಥವಾ ಅವ್ರು ನೀರು ಜಾಸ್ತಿ ಕುಡಿಯಲ್ವಾ, ದಿನಕ್ಕೆ 3 ಲೀಟ್ರ್ ಆದರೂ ನೀರು ಕುಡಿಬೇಕು, ಅಂದರೆ 10 ಗ್ಲಾಸಸ್ ಆದರೂ ಕುಡಿದ್ರೆ ಒಳ್ಳೆಯದು. ವಿಂಟರಲ್ಲಾದರೆ 6-8 ಗ್ಲಾಸಸ್ ಸಾಕಾಗುತ್ತೆ. ಸೊ ಅದನ್ನು ಅಡ್ವೈಸ್ ಮಾಡ್ತೀವಿ. ಮತ್ತು ಅವ್ರಿಗೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅನೀಮಿಯಾ ಇದೆಯಾ, ಮತ್ತು ಡಯಾಬಿಟಿಸ್ ಇದೆಯಾ, ಫ್ಯಾಮಿಲಿಯಲ್ ಡಯಾಬಿಟಿಸ್ ಇದೆಯಾ, ಅದನ್ನೆಲ್ಲ ನೋಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ತೊಂದರೆ ಕಡಿಮೆಯಲ್ಲಿ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಎಲ್ಲದಕ್ಕೂ ಕೂಡ ಸಂಪೂರ್ಣವಾದಂಥ ಚಿಕಿತ್ಸೆ ಇದೆಯಾ ಇದಕ್ಕೆ, ಹೇಗೆ ಅಂತ? ಖಂಡಿತ ಇದೆ. ಈ ಡಿಪೆಂಡಿಂಗ್ ಆನ್ ದ ಸೆನ್ಸಿಟಿವಿಟಿ, ಯೂರಿನ್ ಕಲ್ಚರ್ ಸೆನ್ಸಿಟಿವಿಟಿಯಲ್ಲಿ ಆರ್ಗ್ಯಾನಿಸಮ್ಸ್ ಯಾವುದಿದೆ ಅಂತ ನೋಡಿಕೊಂಡು ಕಂಪ್ಲೀಟ್ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ ತಗೋಬೇಕು. 7 to 10 ಡೇಸ್ ತಗೋಬೇಕು. 2 ದಿನ ತಗೊಂಡ್ರೆ ಅವರಿಗೆ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಿಬಿಡತ್ತೆ. ಆದರೆ 2 ದಿನ ಸಾಲದು, ಫುಲ್ ಕೋರ್ಸ್ ತಗೊಳ್ಳೋದ್ರಿಂದ ಪದೇ ಪದೇ ಇನ್ಫೆಕ್ಷನ್ಸ್ ಬರಲ್ಲ. ಮತ್ತೆ ಇನ್ನೊಂದು ಮಾತ್ರೆ ಕೊಡ್ತೀವಿ, ಪೈರಿಡಿಯಮ್ ಅಂತ. ಅದನ್ನು ಸೇವನೆ ಮಾಡಿದಾಗ ಅವ್ರಿಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಆದರೆ ಯೂರಿನ್ ಬಣ್ಣ ಬಂದು ಆರೆಂಜ್ ಕಲರ್ ಬರುತ್ತೆ. ಅದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಭಯ ಬೀಳಬೇಡಿ, ಆರೆಂಜ್ ಕಲರ್ ಬಂದರೆ ಅದು ರಕ್ತ ಅಲ್ಲ, ಮಾತ್ರೆಯಿಂದ ಅದು ಆರೆಂಜ್ ಕಲರ್ ಆಗಿದೆ ಅಂತ ಹೇಳಬೇಕು. ಓಕೆ ಡಾಕ್ಟರ್, ಹೀಗೆ ಏನಂತಂದರೆ ಅನೇಕ ರೀತಿಯ ಚಿಕಿತ್ಸೆಗಳಿದ್ದಾವೆ, ಸಂಪೂರ್ಣವಾಗಿ ಗುಣವಾಗುತ್ತೆ ಈ ಒಂದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ. ಆಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ, ಕಾರಣ ಏನಾದರೂ ಇದೆಯಾ, ಬ್ಲಾಡರಲ್ಲಿ ಸ್ಟೋನ್ಸ್ ಇದೆಯಾ, ಬ್ಲಾಡರ್ ವಾಲ್ ಥಿಕ್ ಆಗಿದೆಯಾ ಇಲ್ವಾ ಅಂತ ಅವೆಲ್ಲ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಮುಖ್ಯವಾಗಿ ಏನಂತಾನೆ ಹೆಣ್ಮಕ್ಳು ಶುಚಿತ್ವದ ಕಡೆ ಗಮನ ಕೊಡಬೇಕು. ಜೊತೆಗೆ ನೀವು ಹೇಳಿದ್ರಲ್ಲ, ಇವಾಗ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಿಕಾಷನ್ಸ್ನ ತಗೋಬೇಕು. ಆ ಮುಖಾಂತರ ಏನಂತಂದರೆ ಸಮಸ್ಯೆಯಿಂದಾನೇ ಮುಕ್ತವಾಗಿರ್ಬೋದು ಅಂತ, ಅಂದರೆ ಕಂಪ್ಲೀಟಾಗಿ ಏನಂತಂದರೆ ನಾವೇ ಪ್ರಿಕಾಷನ್ಸ್ನ ತಗೋಬೋದು ಅಂತ ಹೇಳ್ತೀರಾ ಡಾಕ್ಟರ್. ನಿಮ್ಮ ಜೊತೆ ಮತ್ತಷ್ಟು ನಾನು ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆ ಯಾಕಾಗುತ್ತೆ, ಅದಕ್ಕೇನು ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆಗೆ ಕಾರಣ ಮತ್ತು ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞರು ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸರಸ್ವತಿ ರಮೇಶ್.
ಡಾಕ್ಟರ್, ನೀವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆ ಯಾಕಾಗುತ್ತೆ, ಅದಕ್ಕಿರೋಂಥ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ, ಇನ್ನು ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆ, ಇದು ಹೇಗೆ ತುಂಬ ಕಾಮನ್ ಆದಂಥ ಸಮಸ್ಯೆನ? ಸುಮಾರು ಎಷ್ಟು ಜನರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಹೇಳ್ತೀರಾ? ಇದಕ್ಕೆ ಇಂಗ್ಲೀಷಲ್ಲಿ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತೀವಿ. ಇದೇನಾಗುತ್ತೆ, ಅವರು ಪ್ರೆಷರ್ ಜಾಸ್ತಿ ಆದಾಗ, ಅಂದರೆ ಕೆಮ್ಮದಾಗ, ಜೋರಾಗಿ ನಕ್ಕದಾಗ, ಭಾರ ಎತ್ತಿದಾಗ, ಅಥವಾ ಸ್ನೀಸಿಂಗ್ ಬಂದಾಗ ಅವ್ರಿಗೆ ಗೊತ್ತಿಲ್ಲದೇನೆ ಕೆಲವು ಡ್ರಾಪ್ಸ್ ಯೂರಿನ್ ಲೀಕ್ ಆಗುತ್ತೆ. ಅದಕ್ಕೆ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತೀವಿ. ಇದು ಸಾಮಾನ್ಯವಾಗಿ 30 ವಯಸ್ಸು ನಂತರ, ಡೆಲಿವರಿ ಆದ ನಂತರ ಸುಮಾರು 30-40% ಹೆಣ್ಮಕ್ಳಿಗಿರತ್ತೆ. ಆದರೆ ಇದು ಯಾರು ಹೇಳ್ಕೊಳ್ಳೋದಿಲ್ಲ ಇದೆ ಅಂತ. ಅವರೇ ಅದನ್ನ ಕಷ್ಟ ಬೀಳ್ತಾ ಇರ್ತಾರೆ. ಆದರೆ ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್ಮು, ಬೇಗ ಅದನ್ನ ಗುಣಪಡಿಸ್ಕೋಬಹುದು. ಅಂದರೆ ಇವಾಗ ನೀವು ಪರ್ಸೆಂಟೇಜ್ ಹೇಳಿದ್ದನ್ನು ನೋಡಿದ್ರೆ ಡಾಕ್ಟರ್, ಅಂದರೆ ಇದು ತುಂಬ ಜನ ಮಹಿಳೆಯರು ಅಂತಲೇ ಕಷ್ಟಪಡುವಂಥ ಸಮಸ್ಯೆ. ಆದರೆ ಏನು ಮುಜುಗರದ ಭಾವನೆಯಿಂದ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ವಾ ಈ ಸಮಸ್ಯೆ ಬಗ್ಗೆ, ಹೇಗೆ ಅಂತ ಡಾಕ್ಟರ್? ಮುಜುಗರ ಅಂತ ಅನ್ಸುತ್ತೆ, ಯಾಕೆಂದ್ರೆ ಇದು 1-2-3 ಡ್ರಾಪ್ಸ್ ಯೂರಿನ್ ಲೀಕ್ ಆಗುತ್ತೆ. ಆದರೆ ಅವ್ರಿಗೆ ಎಂಥ ನೋವು ಇರಲ್ಲ, ಯಾವ ಕಷ್ಟನೂ ಇರಲ್ಲ. ಅದರಿಂದ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಬೀಳ್ಬೋದು. ಆದರೆ ಇದು ಯಾಕೆ ಆಗುತ್ತೆ ಅಂದರೆ, ಈಗ ಡೆಲಿವರಿ ಆದ ನಂತರ ಡೆಲಿವರಿ ಕಷ್ಟ ಆಗೋ ಅಥವಾ ಜಾಸ್ತಿ ಹೊತ್ತು ಲೇಬರಲ್ಲಿ ಇದ್ದು ಆ ಯೂರಿನರಿ ಬ್ಲ್ಯಾಡರು ಯೂಟ್ರಸ್ಸು ಅಕ್ಕಪಕ್ಕ ಇರುತ್ತೆ. ಸೊ ಹಾಗಾಗಿ ಮಸಲ್ಸ್, ಪೆಲ್ವಿಕ್ ಮಸಲ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿ ಆ ಥರ ಆಗ್ಬೋದು. ಓಕೆ ಡಾಕ್ಟರ್, ಇದು ತೀರಾ ವಯಸ್ಸಾದಂಥವರಲ್ಲಿ ಅಂತಿಲ್ಲ, ಎಂಗೇಜಲ್ಲೂ ಕೂಡ, ಅಂದರೆ ಮಕ್ಕಳಾಗಿದ್ದ ತಕ್ಷಣ ಕೂಡ ಆಗುವಂಥ ಸಮಸ್ಯೆ ಇದು ಅಂತ ಹೇಳ್ತೀರಾ? ಒಂದು ಮಕ್ಕಳಾಗುವಾಗ ಲೂಸ್ ಆಗುವಂಥದ್ದೊಂದು, ಮತ್ತೆ ಈ ತುಂಬ ದಪ್ಪ ಇರೋರಿಗೆ ಆ ಪ್ರೆಷರ್ ಜಾಸ್ತಿ ಆಗಿ ಒಬೆಸಿಟಿಯಿಂದನೂ ಇದಕ್ಕೆ ಒಬೆಸಿಟಿ ಒಂದು ಕಾರಣ ಆಗ್ಬೋದು. ಮತ್ತು ಪದೇ ಇನ್ಫೆಕ್ಷನ್ಸ್ ಆಗೋರ್ಗು ಈ ಕಾರಣ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಬರ್ಬೋದು. ಮತ್ತು ಇನ್ನೊಂದೇನೆಂದರೆ, ಈ ಗರ್ಭಕೋಶದಲ್ಲಿ ಗಡ್ಡೆಗಳೇನಾದರೂ ಇದ್ದರೆ, ಗರ್ಭಕೋಶ ಈ ಮೂತ್ರಕೋಶ ಪಕ್ಕದಲ್ಲಿರೋದ್ರಿಂದ ಪ್ರೆಷರ್ ಬಿದ್ದೂ ಆ ಥರ ಆಗ್ಬೋದು. ಮತ್ತು ತುಂಬ ಕ್ರಾನಿಕ್ ಕಾಫ್ ಇರುತ್ತೆ, ಅಲರ್ಜಿನೂ, ಆಸ್ತಮಾ ಇರೋರಿಗೆ ಕೆಮ್ಮಿ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದೂ ಈ ರೀತಿ ಆಗ್ಬೋದು. ಮತ್ತು ಸ್ಮೋಕ್ ಮಾಡೋರಿಗೆ, ಹೆಚ್ಚು ಕಾಫಿ ಟೀ ಕುಡಿಯೋರಿಗೆ, ಅವ್ರಿಗೂ ಫ್ರೀಕ್ವೆನ್ಸಿ ಜಾಸ್ತಿ ಆಗಿ ಈ ಸಮಸ್ಯೆಯಿಂದ ತೊಂದರೆ ಆಗ್ಬೋದು. ಓಕೆ ಡಾಕ್ಟರ್, ಇವಾಗ ಮೊದಲಿಗೇನೆ ಈ ಸಮಸ್ಯೆ ಬಗ್ಗೆ ಎಚ್ಚೆತ್ಕೊಂಡ್ರೆ, ಅಂದರೆ ಸಾಮಾನ್ಯವಾಗಿ ಈ ಸಮಸ್ಯೆ ನೀವು ಹೇಳಿದಾಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ, ತಕ್ಷಣಕ್ಕೆ ತೋರಿಸ್ಕೊಂಡವರಲ್ಲಿ ಯಾವ ಥರ ಇದು, ಅಂದರೆ ಎಷ್ಟರ ಮಟ್ಟಿಗೆ ಫಲಿತಾಂಶ ಕಾಣ್ಬೋದು ಅಂತ ಹೇಳ್ತೀರಾ? ಹಾಗೆಯೇ ಈ ಸಮಸ್ಯೆ ಜೊತೆಗೇನೆ ಬದುಕೊಂಡು ಹೋಗ್ಬಿಟ್ರೆ ಆವಾಗ ಏನೇನು ತೊಂದರೆಗಳಾಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಈಗ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತಿಳ್ಕೊಂಡ್ಬಿಟ್ರೆ ನಾವು ಅವರಿಗೆ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಅದನ್ನು ಹೇಳ್ಕೊಡ್ತೀವಿ. ಅದು ಹೇಗಂದರೆ, ಈ ಯೂರಿನ್ ಮೋಷನ್ ಮಾಡೋ ಜಾಗನ ಟೈಟಾಗಿ ಹಿಡಿಯೋದು, ಮಸಲ್ಸನ್ನು ಸ್ವಲ್ಪ ಹೊತ್ತು ಒಂದು ಫ್ಯೂ ಸೆಕೆಂಡ್ಸ್ ಇಟ್ಕೊಂಡು ಲೂಸ್ ಬಿಡೋದು. ಇದಕ್ಕೆ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಅಥವಾ ಕೆಗಲ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಡೆಲಿವರಿ ಆದ ನಂತರ ಪ್ರತಿಯೊಬ್ಬರಿಗೂ ಇದನ್ನು ಹೇಳ್ಕೊಟ್ಬಿಡ್ತೀವಿ. ಇದನ್ನು ಹೇಳ್ಕೊಟ್ಟು ಇದು ಮಾಡೋರಿಗೆ ಈ ತೊಂದರೆನೇ ಬರಲ್ಲ. ಆದರೆ ಸಿಂಪಲ್ ಆಗಿ ಸ್ವಲ್ಪ ಇರೋರಿಗೆ ಬರೀ ಎಕ್ಸರ್ಸೈಸಲ್ಲಿ ಮತ್ತು ವೆಯ್ಟ್ ಕಡಿಮೆ ಮಾಡಿಸಿ, ಈ ಆಲ್ಕೋಹಾಲ್ ತಗೊಳ್ಳೋದು, ಹೆಚ್ಚು ಕಾಫಿ ಟೀ ಸೇವನೆಯನ್ನು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಬೊಜ್ಜು ಕರಗಿಸೋದಕ್ಕೆ ಕೆಲವು ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಬರೀ ಇಷ್ಟು ಮಾಡೋದ್ರಿಂದ ಅವರಿಗೆ ಗುಣ ಸಿಗ್ಬೋದು. ಇದೇನಾದ್ರು ತೀವ್ರತರವಾಗಿ ಸಮಸ್ಯೆ ಆಗ್ಬಿಟ್ರೆ ಏನು ತೊಂದರೆಗಳಾಗ್ಬೋದು ಅಂತ ಹೇಳ್ತೀರಾ ಡಾಕ್ಟರ್? ಈಗ ಈ ಪ್ರಾಬ್ಲಮ್ ಇಂದ ಏನಾಗುತ್ತೆ, ಅವ್ರು ಎಲ್ಲೂ ಹೋಗೋದಕ್ಕೆ ಕಡಿಮೆ ಮಾಡಿಬಿಡ್ತಾರೆ, ಮನೆಯಲ್ಲೇ ಇದ್ದು ಬಿಡೋದು. ತುಂಬ ಜಾಸ್ತಿ ಆಗೋದ್ರಿಂದ ಅವ್ರು ಪ್ಯಾಡ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಬಟ್ಟೆಗಳೆಲ್ಲ ತೇವ ಆಗೋದು ಅಥವಾ ವಾಸನೆ ಬರ್ಬೋದು ಅಂತ ಹೇಳಿಬಿಟ್ಟು ಸೋಷಿಯಲ್ ಫಂಕ್ಷನ್ಸ್ಗೆಲ್ಲ ಹೋಗದೇನೆ ನಿಂತು ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಇವ್ರಿಗೆ ಡಿಪ್ರೆಷನ್ ಶುರುವಾಗ್ಬೋದು, ಮನಸ್ಸಿಗೆ ಬೇಸರ ಆಗ್ಬೋದು, ಎಲ್ಲೂ ಹೋಗೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಈ ಪ್ರಾಬ್ಲಮ್ ಇರೋದನ್ನು. ಅದರಿಂದ ಅದೊಂದೇ ಅಲ್ದಿರ ಈ ಲೀಕ್ ಆಗಿ ಈ ಸ್ಕಿನ್ ಎಲ್ಲ ಇನ್ಫೆಕ್ಷನ್ ಆಗ್ಬೋದು, ಎಕ್ಸ್ಕೋರಿಯೇಟ್ ಆಗಿ ಸರೌಂಡಿಂಗ್ ಟಿಶ್ಯೂ ಎಲ್ಲ ಇನ್ಫೆಕ್ಷನ್ ಆಗ್ಬೋದು. ಮತ್ತು ಇನ್ನೊಂದೇನೆಂದರೆ, ವಾಸನೆ ಬಂದು ಬೇರೆಯವ್ರಿಗೆ ಸೋಷಿಯಲಿ ಇನ್ನೊಬ್ಬರು ಹತ್ರ ಹೋದ ತಕ್ಷಣ ಯೂರಿನ್ ವಾಸನೆ ಬರ್ತಾ ಇದೆಯಪ್ಪ ಅಂತ ತಿಳ್ಕೊಂಡು ಅವ್ರ ಹತ್ರ ಯಾರು ಬರ್ದೇನೆ ಇರ್ಬೋದು. ಸೊ ಈ ರೀತಿಯಾಗಿ ನಾನಾ ಥರದ ಸೋಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಚಿಕ್ಕ ಸಮಸ್ಯೆ ಇರೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ನಮ್ಗೆ ಆಗೋದ್ರಿಂದ ಇದನ್ನು ಮುಜುಗರ ಬೀಳ್ದಿರ, ಸಂಕೋಚ ಇಲ್ದಿರ ಡಾಕ್ಟರ್ ಹತ್ರ ಹೇಳ್ಕೊಂಡು ಇದಕ್ಕೆ ಪರಿಹಾರ
ತಗೊಂಡ್ರೆ ಒಳ್ಳೆ. ನೀವು ಹೇಳಿದಾಗೆ ಸಿಂಪಲ್ ಆಗಿ ಏನಂದ್ರೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡೋ ಮುಖಾಂತರ ಏನಂತಂದ್ರೆ ಸಮಸ್ಯೆಯಿಂದ ಹೊರಗಡೆ ಉಳಿಬಹುದು ಅಂತ. ಇನ್ನು ಡಾಕ್ಟರ್, ಇವಾಗ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸಿಸೇರಿಯನ್ ಈಸ್ ನಾರ್ಮಲ್, ನಾರ್ಮಲ್ ಈಸ್ ಅಬ್ನಾರ್ಮಲ್ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಏಕೆ ಅಂತಂದ್ರೆ ನಾರ್ಮಲ್ ಆದ ನಂತರದ ಒಂದು ಕಾಂಪ್ಲಿಕೇಶನ್ಸ್ ಇದೆಯಲ್ಲ ಅದು ತುಂಬಾ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಇವಾಗ ತುಂಬಾ ಪ್ರೆಷರ್ ಬಿಲ್ಡಪ್ ಆಗಿ ಮಗು ಆಗುವಂಥ ಸಂದರ್ಭದಲ್ಲಿ ಈ ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆ ಕೂಡ ಆಗ್ಬೋದು ಅಂತ. ಸೊ ಇದೇ ನಾರ್ಮಲ್ ಡೆಲಿವರಿ ಆದಂಥವ್ರಿಗೆ ಈ ಸಮಸ್ಯೆ ಹೇಗೆ ಅಂತ? ಇಲ್ಲ ಆ ಥರ ಇಲ್ಲ. ನಾರ್ಮಲ್ ಡೆಲಿವರಿಗೆ ಆದವ್ರಿಗೆ ಅಂತಲ್ಲ, ಸಿಸೇರಿಯನ್ ಆದವ್ರಿಗೂ ಆಗ್ಬೋದು. ಯಾಕೆಂದ್ರೆ ಅದೆಲ್ಲ ಸ್ಟ್ರೆಚ್ ಆಗಿರೋದ್ರಿಂದ. ಯಾವಾಗ್ಲೂ ನಾರ್ಮಲ್ ಈಸ್ ಆಲ್ವೇಸ್ ನಾರ್ಮಲ್, ಸಿಸೇರಿಯನ್ ಈಸ್ ಆಲ್ವೇಸ್ ಅಬ್ನಾರ್ಮಲ್ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಸಿಸೇರಿಯನ್ ಅಂದ್ರೆ ಆಪರೇಷನ್ ಅಲ್ಲಿ ನಾವು ಸ್ಕಿನ್ ಇಂದ ಗರ್ಭಕೋಶವರೆಗೂ 7 ಲೇಯರ್ಸ್ ಇರುತ್ತೆ. ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಹೊಲಿತೀವಿ. ಅವಾಗ ಅನಸ್ಥೀಸಿಯಾ ಕೊಡ್ಬೇಕಾಗತ್ತೆ. ಡೆಫಿನೆಟ್ಲಿ ಸಿಸೇರಿಯನ್ ಈಸ್ ನಾಟ್ ರೆಕಮೆಂಡೆಡ್. ನಾರ್ಮಲ್ ಈಸ್ ಆಲ್ವೇಸ್ ಬೆಟರ್ ಅಂತ ನಾನು ಹೇಳ್ತೀನಿ. ನಾರ್ಮಲ್ ಡೆಲಿವರಿ ಆದ ನಂತರ ಅವರು ಮಾಡಬೇಕಾಗಿರೋ ಕೆಲಸಗಳು, ಎಕ್ಸರ್ಸೈಸು, ಹೇಗಿರಬೇಕು ಅದನ್ನ ತಿಳ್ಕೊಂಡು ಮಾಡೋದ್ರಿಂದ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಈ ಕಾರಣಕ್ಕೆ ಸಿಸೇರಿಯನ್ ಮಾಡ್ಕೊಳ್ಳೋದು ತಪ್ಪು. ಯಾಕೆಂದ್ರೆ ಆಪರೇಷನ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಅನಸ್ಥೀಸಿಯಾಗೆ ಎಷ್ಟೋ ಜನಕ್ಕೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆಮೇಲೆ ಹೊಲ್ದಿರೋದ್ರಿಂದ ನಾವು ಅದರ ವೀಕ್ ಆಗಿ ಹರ್ನಿಯಾ ಬರ್ಬೋದು. ಆಮೇಲೆ ನೋವು, ಕ್ರಾನಿಕ್ ಪೇಯ್ನ್ ಇರ್ಬೋದು. ಸೊ ಅವೆಲ್ಲ ಕ್ರಾನಿಕ್ ಪ್ರಾಬ್ಲಮ್ಸು, ತುಂಬ ಪ್ರಾಬ್ಲಮ್ಸ್ ಇದ್ರೂ ಇರ್ಬೋದು ಸಿಸೇರಿಯನ್ ಅಲ್ಲಿ. ಅದರಿಂದ ನಾರ್ಮಲ್ ಇಸ್ ಆಲ್ವೇಸ್ ನಾರ್ಮಲ್. ಓಕೆ ಡಾಕ್ಟರ್, ಒಟ್ಟು ಇದೆಲ್ಲ ತಪ್ಪು ತಿಳುವಳಿಕೆಗಳು ಅಂತ ಹೇಳ್ತೀರಾ. ನಾರ್ಮಲ್ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಹೆಚ್ಚಿರುತ್ತೆ ಅನ್ನೋಂಥ ತಿಳುವಳಿಕೆನ ಬಿಡಬೇಕು ಅಂತ ಹೇಳ್ತೀರಾ ಡಾಕ್ಟರ್. ನಿಮ್ಮ ಜೊತೆ ಮತ್ತಷ್ಟು ನಾನು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಬನ್ನಿ ಈಗ ಟಿಪ್ಸ್ನ ನೋಡೋಣ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆ ಮಹಿಳೆಯರಲ್ಲಿ ಕಂಡುಬರುವಂಥ ಸಾಮಾನ್ಯವಾದ ಸಮಸ್ಯೆ. ಆದ್ದರಿಂದ ಈ ಸಮಸ್ಯೆಯನ್ನು ತಡೆಗಟ್ಟಲು ಪ್ರತಿನಿತ್ಯ 8 ರಿಂದ 10 ಲೋಟ ನೀರನ್ನು ಕಡ್ಡಾಯವಾಗಿ ಕುಡಿಬೇಕು. ಮೂತ್ರ ವಿಸರ್ಜನೆಗೆ ಹೋಗಬೇಕು ಅನಿಸಿದ್ರೆ ನಿಯಂತ್ರಿಸದೆ ತಕ್ಷಣ ಹೋಗಬೇಕು. ಇದರಿಂದ ಅನೇಕ ಮೂತ್ರಕೋಶದ ಸಮಸ್ಯೆಗಳಿಂದ ದೂರ ಇರಬಹುದು. ಕಾಟನ್ ಮತ್ತು ಸಡಿಲವಾದ ಒಳ ಉಡುಪುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇದರಿಂದ ಅಲರ್ಜಿಯಂಥ ಸಮಸ್ಯೆಗಳಿಂದ ದೂರ ಇರಬಹುದು. ಕೆಮ್ಮಿದಾಗ, ಓಡಾಡಿದಾಗ, ನಕ್ಕಾಗ, ಭಾರ ಎತ್ತಿದಾಗ ಮೂತ್ರ ಸೋರಿಕೆಯಾಗಿದ್ರೆ ಅಲಕ್ಷ್ಯ ಮಾಡದೆ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆಯಿರಿ. ಪ್ರಸವದ ನಂತರ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ಗಳನ್ನು ಮಾಡೋದ್ರಿಂದ ಮೂತ್ರ ಸೋರುವಿಕೆ ಸಮಸ್ಯೆಯಿಂದ ದೂರ ಇರಬಹುದು. ಬೊಜ್ಜಿನ ಸಮಸ್ಯೆ ಇರುವವರಿಗೆ ಮತ್ತು ಧೂಮಪಾನಿಗಳಲ್ಲಿ ಮೂತ್ರ ಸೋರುವಿಕೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಋತುಬಂಧದ ನಂತರ ಮೂತ್ರ ಸೋರುವಿಕೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಆದ್ದರಿಂದ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳೋದು ಅವಶ್ಯಕ. ಕೆಮ್ಮು ಮತ್ತು ಮಲಬದ್ಧತೆ ಸಮಸ್ಯೆಗೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ ಮೂತ್ರ ಸೋರುವಿಕೆ ಸಮಸ್ಯೆಯಿಂದ ದೂರ ಇರಬಹುದು. ವಿದೇಶಿ ಶೌಚಾಲಯಗಳಿಗಿಂತ ಭಾರತೀಯ ಶೌಚಾಲಯಗಳನ್ನು ಉಪಯೋಗಿಸುವುದು ಸುರಕ್ಷಿತ. ಇದರಿಂದ ಮೂತ್ರಕೋಶ ಸೋಂಕಿನ ಸಮಸ್ಯೆಯಿಂದ ದೂರ ಇರಬಹುದು. ಅತಿಯಾದ ಉಷ್ಣ ಮತ್ತು ಉರಿ ಮೂತ್ರ ಸಮಸ್ಯೆ ಇದ್ದರೆ ಮೂತ್ರ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ಅಗತ್ಯ. ಈಗ ಚಿಕ್ಕ ಬ್ರೇಕ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞರು ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸರಸ್ವತಿ ರಮೇಶ್. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸರಳವಾಗಿದ್ದಾಗ ತೊಂದರೆ ಏನು ಅನಿಯಂತ್ರಿತ ಮೂತ್ರ ಸೋರುವಿಕೆ ಸಮಸ್ಯೆಗೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ನ ಮಾಡ್ಬೋದು ಅಂತ. ಇವಾಗ ಸುಮಾರು ಜನ ಮಹಿಳೆಯರು ನಮ್ಗೆ ಸಮಯ ಇರೋದಿಲ್ಲ ಅಂತಾರೆ ಎಕ್ಸಸೈಸ್ ಮಾಡೋದಕ್ಕೆ. ಅದಕ್ಕೆ ಒಂದು ಸಮಯ ನಿಗದಿ ಮಾಡಬೇಕು, ಅದಕ್ಕೆ ಎಲ್ಲಿದೆ ಸಮಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದೇನು ತುಂಬ ಸರಳನ ಕಷ್ಟನ ಹೇಗೆ ಅಂತ? ಇದು ಹೇಗೆ ಅಂದರೆ ಅದಕ್ಕೆ ಸಪ್ರೇಟಾಗಿ ಸಮಯ ಬೇಕಾಗಿಲ್ಲ. ಈಗ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಮಾಡ್ಕೋಬೋದು, ಅಥವಾ ಟ್ರಾವೆಲ್ ಮಾಡೋ ಟೈಮಲ್ಲಿ ಮಾಡ್ಕೋಬೋದು, ಮಲಗಿದ್ದಾಗ ಮಾಡ್ಬೋದು, ಟಿ ವಿ ನೋಡೋವಾಗ ಮಾಡ್ಬೋದು, ಯಾವಾಗಾದರೂ ಮಾಡ್ಬೋದು. ಇದಕ್ಕೆ ಸಪ್ರೇಟಾಗಿ ನಾವು ಕೂಡಬೇಕಾಗಿಲ್ಲ ಅಥವಾ ಮಲಗಬೇಕಾಗಿಲ್ಲ, ಹೇಗಾದರೂ ಮಾಡ್ಕೋಬೋದು. ಮತ್ತು ಸ್ವಲ್ಪ ಟೈಟ್ ಮಾಡೋದು, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳೋದು, ಲೂಸ್ ಬಿಡೋದು. ಆಮೇಲೆ ದಿನೇ ದಿನೇ ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಳ್ಬೇಕು. ಆಮೇಲೆ ಇದನ್ನ ಯಾವತ್ತಿಗೂ ಹೆಂಗಸರು ಮಾಡೋದ್ರಿಂದ ಏಜ್ ಆದ್ಮೇಲೂ ಮುದುಕರಾದ್ಮೇಲೂ ಈ ಗರ್ಭಕೋಶ ಜಾರೋದು, ಪ್ರೊಲ್ಯಾಪ್ಸ್ ಬರೋದು,
ಆ ತೊಂದರೆಗಳೇನು ಕಾಣಿಸ್ಕೊಳ್ಳೋದಿಲ್ಲ. ಯಾವತ್ತಿಗೂ ಮಾಡ್ತಾ ಇರಬೇಕು. ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಬಾರಿ ಒಂದು 20 ಸರಿ ಆದರೂ ಮಾಡಿದ್ರೆ ಸಾಕು. ಓಕೆ ಡಾಕ್ಟರ್, ತುಂಬ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮಹಿಳೆಯರು ಅಂತ ಹೇಳ್ತೀರಾ. ಇನ್ನು ಈ ವ್ಯಾಯಾಮಗಳಿಗೆ ತೊಂದರೆ ಬಗ್ಲಿಲ್ಲ ಅಂತಂದ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಈ ಟ್ರೀಟ್ಮೆಂಟಲ್ಲಿ ಕೆಲವು ಡ್ರಗ್ಸನ್ನು ಕೊಡ್ತೀವಿ, ಈ ವ್ಯಾಯಾಮ ಹೇಳ್ಕೊಡ್ತೀವಿ. ಇದರಲ್ಲೂ ಕಡಿಮೆ ಆಗದೇ ಇದ್ದರೆ ಅಥವಾ ಸಿವಿಯರ್ ಡಿಗ್ರಿ ಜಾಸ್ತಿ ಲೀಕ್ ಆದರೆ ಅಂಥವ್ರಿಗೆ ನಾವು ಈ ಟೇಪ್ ಆಪರೇಷನ್ ಅಂತ, ತುಂಬ ಸಿಂಪಲ್ ಆಗಿ TOT ಟೇಪ್ ಅಂತ, ಟ್ರಾನ್ಸ್ ವೆಜೈನಲ್ ಟೇಪ್, ಟ್ರಾನ್ಸ್ ಆಪ್ಟ್ಯುರೇಟರ್ ಟೇಪ್ ಅಂತ. ಇದು ಕೆಳಗಡೆಯಿಂದ ವೆಜೈನಾಯಿಂದ ನಾವು ಸ್ಮಾಲ್ ಇನ್ಸಿಷನ್ ಮಾಡಿಕೊಂಡು ಲೋಕಲ್ ಅನಸ್ಥೀಸಿಯಾ ಕೊಟ್ಟು ಸಣ್ಣ ಟೇಪನ್ನು ಕೂಡಿಸಿ ಅದನ್ನು ಆ ಜಾಗನ ಎತ್ತಿ ಹಿಡಿತೀವಿ. ಅವಾಗ ಏನಾಗುತ್ತೆ, ಸ್ವಲ್ಪ ಆ ಜಾಗ ಸ್ಟ್ರಾಂಗ್ ಆಗುತ್ತೆ, ಪ್ರೆಷರ್ ಬಿದ್ದರೂ ಸಹ ಯೂರಿನ್ ಲೀಕ್ ಆಗಲ್ಲ. ಇದನ್ನು ಬೆಳಗ್ಗೆ ಅಡ್ಮಿಟ್ ಮಾಡಿಕೊಂಡು ಸಂಜೆ ಮನೆಗೆ ಕಳಿಸೋದು. ತುಂಬ ಸಿಂಪಲ್ ಆದಂಥ ಆಪರೇಷನ್ನು. ಇದು ಮಾಡೋದ್ರಿಂದ ಪರ್ಮನೆಂಟ್ ರಿಲೀಫ್ ಅವ್ರಿಗೆ. ಓಕೆ. ಸೊ ಅದರಿಂದ ಯಾರೂ ಭಯ ಬಿದ್ದು ಆಪರೇಷನ್ನು ಅಂತ ಹೆದರ್ದಿರ ಇದನ್ನು ಮಾಡಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಆಪರೇಷನ್ ಆದ ನಂತರದ ಕಾಂಪ್ಲಿಕೇಶನ್ಸ್ ಏನಾದ್ರು ಇರುತ್ತಾ? ಯಾವ ಥರ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತೀರಾ ಡಾಕ್ಟರ್? ಆಪರೇಷನ್ ಆದ ನಂತರ ಕೆಲವರಿಗೆ ಈಗ ನಾವು ಈ ಆಪರೇಷನ್ ಮಾಡೋಕ್ಕೆ ಮುಂಚೆ ಯೂರೋಡೈನೋಮೆಟ್ರಿ ಅಂತ, ಯೂರೋಸಿಸ್ಟೋಮೆಟ್ರಿ ಅಂತ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಕೆಲವರಿಗೆ ಇನ್ನೊಂದು ಥರ ಯೂರಿನ್ ಲೀಕೇಜ್ ಅಂದರೆ ಅರ್ಜ್ ಇನ್ಕಾಂಟಿನೆನ್ಸ್ ಅಂತಿದೆ. ಅವ್ರಿಗೆ ಅರ್ಜೆಂಟ್ ಆಗುತ್ತೆ, ಟಾಯ್ಲೆಟ್ ಹೋಗೋಷ್ಟರಲ್ಲಿ ಬಂದ್ಬಿಡತ್ತೆ. ಅದು ಬೇರೆ ಥರ ಇನ್ಕಾಂಟಿನೆನ್ಸು ಅಂತ. ಅದು ಇರೋರಿಗೆ ನಾವು ಈ ಟೇಪ್ ಹಾಕಬಾರ್ದು. ಸೊ ಅದರಿಂದ ಈ ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಯಾವ ಥರ ಇನ್ಕಾಂಟಿನೆನ್ಸ್ ಇದೆ, ಕೆಲವರಿಗೆ ಮಿಕ್ಸ್ಡ್ ಇನ್ಕಾಂಟಿನೆನ್ಸ್ ಇರುತ್ತೆ, ಅರ್ಜ್ ಇನ್ಕಾಂಟಿನೆನ್ಸು ಇರುತ್ತೆ, ಸ್ಟ್ರೆಸ್ ಇನ್ಕಾಂಟಿನೆನ್ಸು ಇರುತ್ತೆ. ಅದರಿಂದ ಯಾವ ಥರ ಇದೆ ಇವರಿಗೆ ಅಂತ ನಾವು ಫಸ್ಟ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಆಮೇಲೆ ಮಾಡಬೇಕು. ಡಯಾಗ್ನೋಸ್ ಮಾಡ್ದಿರ ಟೇಪ್ ಹಾಕಿಬಿಟ್ರೆ ಜಾಸ್ತಿ ಆಗುತ್ತೆ. ಅವರಿಗೆ ಸ್ಟ್ರೆಸ್ ಅರ್ಜಿ ಇರೋರಿಗೆ ಇನ್ನೂ ಜಾಸ್ತಿ ಆಗಿಬಿಡತ್ತೆ. ಅದರಿಂದ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಕೆಲವರಿಗೆ ಆ ಟೇಪು ಎರೋಡ್ ಆಗಿಬಿಟ್ಟು ಬ್ಲ್ಯಾಡರ್ಗೆ ಹೋಗ್ಬೋದು, ಅದನ್ನು ಸರಿಯಾಗಿ ಹಾಕದೇ ಇದ್ದರೆ, ತುಂಬ ಡೀಪಾಗಿ ಹಾಕಿಬಿಟ್ರೆ. ಆಮೇಲೆ ಶುಗರ್ ಇರೋರಿಗೆ, ಇನ್ಫೆಕ್ಷನ್ಸ್ ಜಾಸ್ತಿ ಇರೋರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ದಿರ ಹಾಕಿದ್ರೆ ಆ ಥರ ಕಾಂಪ್ಲಿಕೇಶನ್ಸ್ ಬರ್ಬೋದು. ಎಲ್ಲ ಪ್ರಿಕಾಷನ್ಸು ತಗೊಂಡು ಕರೆಕ್ಟಾಗಿ ಮಾಡಿದ್ರೆ ಯೂಶಲಿ ಕಾಂಪ್ಲಿಕೇಶನ್ಸ್ ಏನಾಗಲ್ಲ. ಓಕೆ ಡಾಕ್ಟರ್, ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಲೇಸರ್ ಮುಖಾಂತರ ಮಾಡಲಾಗುತ್ತಾ ಹೇಗೆ ಅಂತ ಡಾಕ್ಟರ್? ಲೇಸರೇ ಬೇಕಾಗಿಲ್ಲ, ಯಾಕೆಂದರೆ ನಾವು ಹೊರಗಡೆಯಿಂದ ಮಾಡೋದ್ರಿಂದ ಲೇಸರ್ ಬೇಕಾಗಲ್ಲ. ಲೋಕಲ್ ಅನಸ್ಥೀಸಿಯಾ ಕೊಟ್ಟು ನಾವು ಅಬ್ಡಮನ್ಗೆ, ಹೊಟ್ಟೆಗೆ ಹೋಗ್ಬೇಕಾಗೇ ಇಲ್ಲ. TOTನ ನಾವು ತೈಸಿಂದ ಆ ಟೇಪ್ ಹೊರಗಡೆ ತೆಗಿತೀವಿ, ಎಲ್ಲೂ ಸ್ಟಿಚ್ಚು ಹಾಕಲ್ಲ. ಸೊ ಅದರಿಂದ ಲೇಸರ್ ಬೇಕಾಗಿಲ್ಲ ಇದಕ್ಕೆ, ಇನ್ನೂ ಸಿಂಪಲ್. ಓಕೆ ಡಾಕ್ಟರ್, ಇದು ಲೈಫ್ ಲಾಂಗ್ ಉಳಿಯುವಂಥದ್ದು ಅಂತ ಹೇಳ್ತೀವಿ. ಲೈಫ್ ಲಾಂಗ್ ಯಾವುದೇ ರೀತಿ ತೊಂದರೆ ಆಗಲ್ಲ, ಆ ಟೇಪ್ ಅಲ್ಲೇ ಉಳಿಯುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ನೀವು ಹೇಳ್ತಾ ಇರಿ 100 ಜನರಲ್ಲಿ 40 ಜನರಲ್ಲಿ ಮಹಿಳೆಯರಲ್ಲಿ ಈ ಒಂದು ತೊಂದರೆ ಇರುತ್ತೆ ಅಂತ. ಇವಾಗ ಪರ್ಸೆಂಟೇಜ್ನ ನೋಡಿದಾಗ ಇವಾಗ ಋತುಬಂಧದ ಹಂತದಲ್ಲಿರ್ತಾರಲ್ಲ ಮಹಿಳೆಯರು, ಅಂಥವ್ರಿಗೆ ಈ ಸಮಸ್ಯೆ ತುಂಬ ಕಾಮನ್ ಹೇಗೆ ಅಂತ? ಮೆನೋಪಾಸಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ಸ್ ಕಡಿಮೆ ಆಗಿ ಅವರಿಗೆ ಯೂರಿನರಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಬರೀ ಫ್ರೀಕ್ವೆಂಟಾಗಿ ಯೂರಿನೇಷನ್ ಇದ್ದರೆ ಅಥವಾ ಯೂರಿನರಿ ಇನ್ಫೆಕ್ಷನ್ಸ್ ಇದ್ದರೆ ಮೆನೋಪಾಸ್ ಟೈಮಲ್ಲಿ ನಾವು ಸಿಂಪಲ್ ಆಗಿ ಆ ಈಸ್ಟ್ರೋಜನ್ ಆಯಿಂಟ್ಮೆಂಟಿಂದಾನೇ ಕ್ಯೂರ್ ಮಾಡಿಬಿಡ್ಬೋದು. ಅದರಲ್ಲೂ ಕ್ಯೂರ್ ಆಗ್ದಿರಾ ಅಥವಾ ಅವ್ರಿಗೆ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಇದ್ದರೆ ಮಾತ್ರ ಈ ಟೇಪ್ ಯೂಸ್ ಮಾಡ್ತೀವಿ. ಕೆಲವ್ರಿಗೆ ಗರ್ಭಕೋಶದಲ್ಲಿ ತೊಂದರೆಗಳಿರುತ್ತೆ ಮತ್ತು ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸು ಜೊತೆಗಿರುತ್ತೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಗರ್ಭಕೋಶ ಲ್ಯಾಪ್ರೋಸ್ಕೋಪ್ ಮೂಲಕ ತೆಗೆಯುವಾಗ ಇದನ್ನು ಕಂಬೈನ್ ಮಾಡಿಬಿಡ್ತೀವಿ. ಸೊ ಅವಾಗ 2 ಪ್ರಾಬ್ಲಮ್ಮನ್ನು ಒಂದೇ ಸರಿ ಟ್ರೀಟ್ಮೆಂಟ್ ಆದಂಗೆ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಕೊನೆಯಲ್ಲಿ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ನಿಟ್ಟಿನಲ್ಲಿ, ಆರಂಭದಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಂಡು ಗುಣಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನೊಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ಫಸ್ಟ್ ಮೆಸೇಜ್ ಏನಂದರೆ, ಚೆನ್ನಾಗಿ ನೀರು ಕುಡಿಬೇಕು, 8 ರಿಂದ 10 ಲೋಟ ನೀರು. ಮತ್ತು ನಮ್ಮ ಬಾಡಿ ರೆಸಿಸ್ಟೆನ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ವ್ಯಾಯಾಮ, ಯೋಗ, ಒಳ್ಳೆ ಹಣ್ಣು ತರಕಾರಿಗಳನ್ನು ಜಾಸ್ತಿ ತಗೊಂಡ್ರೆ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಇರೋವ್ರಿಗೂ ಸಂಕೋಚ ಪಡೆದಿರೋ ಡಾಕ್ಟ್ರನ್ನ ಕಂಡು ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರು ಕಂಪ್ಲೀಟ್ ಗುಣ ಆಗ್ತಾರೆ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮೂತ್ರ ಸೋರುವಿಕೆ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಏನಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಮಹಿಳೆಯರಿಗೆ ಉತ್ತಮವಾದಂಥ ಮೆಸೇಜ್ ಕೂಡ ಕೊಟ್ಟಿದ್ದೀರಾ. ನಮಗೆ ಧನ್ಯವಾದ. ಥ್ಯಾಂಕ್ ಯು.
ಮಹಿಳೆಯರು ಮುಜುಗರದಿಂದ ಬಚ್ಚಿಡುವ ಸಮಸ್ಯೆಗಳಲ್ಲಿ ಅನಿಯಂತ್ರಿತ ಮೂತ್ರಸೋರುವಿಕೆ ಸಮಸ್ಯೆ ಮುಖ್ಯವಾದಂಥದ್ದು. ಈ ಸಮಸ್ಯೆ ತುಂಬಾ ಸಣ್ಣದು ಅನ್ಸಿದ್ರು ಕೂಡ ಇದು ಕೊಡುವಂಥ ಯಾತನೆ ಒಂದೆರಡಲ್ಲ. ಅನೇಕ ಮಹಿಳೆಯರಲ್ಲಿ ನಕ್ಕರೆ, ಕೆಮ್ಮಿದ್ರೆ, ಭಾರ ಎತ್ತಿದ್ರೆ ಈ ಸಮಸ್ಯೆ ಎದುರಾಗುತ್ತೆ. ಇನ್ನು ಕೆಲವರಲ್ಲಿ ಮಕ್ಕಳಾದ ನಂತರ ಈ ಸಮಸ್ಯೆ ಸಾಮಾನ್ಯವಾಗಿ ಕಂಡುಬರ್ಬೋದು. ಅನಿಯಂತ್ರಿತ ಮೂತ್ರಸೋರುವಿಕೆ ಸಮಸ್ಯೆ ಅಲ್ಪ ಪ್ರಮಾಣದಲ್ಲಿದ್ದರೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡೋ ಮುಖಾಂತರ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ತುಂಬ ಹೆಚ್ಚಾಗಿದ್ರೆ TVT ಅನ್ನುವಂಥ ಸಣ್ಣ ಶಸ್ತ್ರಚಿಕಿತ್ಸೆ ಸಹಾಯಕವಾಗುತ್ತೆ. ಅಲ್ಲದೆ ಈ ತೊಂದರೆ ಸಂಪೂರ್ಣ ವಾಸಿಯಾಗುವಂಥದ್ದು. ಸಂಸಾರದ ದೋಣಿ ಸುಗಮವಾಗಿ ಸಾಗಬೇಕು ಅಂದರೆ ಸ್ತ್ರೀಯರು ಚಿಕ್ಕ ಸಮಸ್ಯೆಗಳನ್ನು